ಕ್ಯಾಮರಾ ರೋಲಿಂಗ್ ಆಕ್ಷನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟೆಕ್ ವೈಬ್ ಕನ್ನಡ. ನಾನು ನಿಮ್ಮ ವಿಶಾಲ್ ಸಾಗರ್. ಈ ಒಂದು ವಿಡಿಯೋದಲ್ಲಿ ನನ್ನ ಮೊಟ್ಟ ಮೊದಲ ಫೋನ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು OnePlus Nord 2 5G ಫೋನಿನ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. It's time. ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ವಿಡಿಯೋನ ಲೈಕ್ ಕೂಡ ಮಾಡ್ಬೋದು. ನನ್ನ ಹತ್ರ OnePlus Nord 2 5G 8GB RAM ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ವೇರಿಯಂಟ್ ನನ್ನ ಹತ್ರ ಇದೆ. ಬನ್ನಿ ಈ ಒಂದು OnePlus Nord 2 ಅನ್ಬಾಕ್ಸ್ ಮಾಡೋಣ. ಮೊದಲನೇದಾಗಿ ಈ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಫೋನನ್ನು ಪಕ್ಕಕ್ಕಿಡೋಣ ಮತ್ತು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. OnePlus-ಇಂದ ಒಂದು ಪ್ರೀಮಿಯಂ ಬ್ಯಾಕ್ ಕವರನ್ನು ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟೂಲನ್ನು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಕೆಲವೊಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು OnePlus-ಇನ ಸ್ಟಿಕ್ಕರ್ಸ್ ಕೂಡ ನೀವು ನೋಡ್ಬೋದು. ಇದರಲ್ಲಿ ಒಂದು ಸ್ಪೆಷಲ್ ವಿಚಾರ ಏನಂದರೆ OnePlus-ಇಂದ ರೆಡ್ ಕೇಬಲ್ ಕ್ಲಬ್ ಮೆಂಬರ್ಶಿಪ್ ಕಾರ್ಡ್ ನಿಮಗೆ ಕೊಡ್ತಾರೆ. ಇದರಿಂದ ನೀವು ಒಂದು ಸ್ಪೆಷಲ್ ವೋಚರ್ಸನ್ನು ಪಡಿಬೋದು. ಆಮೇಲೆ ನಿಮಗೆ ಬಾಕ್ಸಲ್ಲಿ ಒಂದು 65 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರನ್ನು OnePlus ನೀಡಿದೆ. ಇದು ತುಂಬ ಒಳ್ಳೆಯ ವಿಷಯ. ಇದನ್ನು ಪಕ್ಕಕ್ಕಿಟ್ಟರೆ ಇದರಲ್ಲಿ ನಿಮಗೆ USB Type C ಕೇಬಲನ್ನು ಕೊಟ್ಟಿದ್ದಾರೆ. ಈ ಫೋನ್ ನೋಡೋದಾದರೆ ಇದರಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು LED ಫ್ಲ್ಯಾಶ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ವೈಬ್ರೇಟ್ ಅಥವಾ ಸೈಲೆಂಟ್ ಮೋಡ್ಗೆ ನೀವು ಹಾಕೋಬೋದು. ಈ ಕಡೆ ನೋಡಿದ್ರೆ ನಿಮಗೆ ವಾಲ್ಯೂಮ್ ರಾಕರ್ಸ್ ಬಟನ್ ಇದೆ ಮತ್ತು ಇದರಲ್ಲಿ USB Type C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಕೆಳಗಡೆನೂ ಕೊಟ್ಟಿದ್ದಾರೆ ಮತ್ತು ಮೇಲ್ಗಡೆನೂ ಇಲ್ಲಿ ನೀವು ನೋಡ್ಬೋದು. ಬನ್ನಿ ಈ ಫೋನಿನ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಫೋನ್ನಲ್ಲಿ 6.43 ಇಂಚಿನ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಇದು 90 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಬನ್ನಿ ಈ ಒಂದು ಬಾಕ್ಸ್ನ ಪಕ್ಕಕ್ಕಿಟ್ಟು ಈ ಒಂದು ಫೋನ್ನ ಸ್ಟಾರ್ಟ್ ಮಾಡೋಣ. ಈ ಫೋನನ್ನು ನಾನು ಆಲ್ರೆಡಿ ಸೆಟಪ್ ಮಾಡಿದ್ದೀನಿ. ಈ ಒಂದು ಫೋನ್ ಹ್ಯಾಪ್ಟಿಕ್ 2.0 ಸಪೋರ್ಟ್ ಮಾಡೋದ್ರಿಂದ ಇದು ತುಂಬ ಸ್ಮೂತಾಗಿ ವರ್ಕ್ ಮಾಡುತ್ತೆ. ನೀವು ಆರಾಮಾಗಿ ಸ್ಕ್ರೋಲ್ ಮಾಡ್ಬೋದು. ಇದರಲ್ಲಿ ನಿಮಗೆ ಆನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಫೋನಿನ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ನಲ್ಲಿ ಒಂದು ಸ್ಪೆಷಲ್ ಏನಂದರೆ ಇದರಲ್ಲಿ ಸೋನಿ IMX 766 50MP ರಿಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು 8MP ಅಲ್ಟ್ರಾ ವೈಡ್ ಕ್ಯಾಮ್ರಾನು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ 2MP ಮ್ಯಾಕ್ರೋ ಲೆನ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಒಂದು LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ನಿಮಗೆ 32MP ಸೆಲ್ಫಿ ಕ್ಯಾಮ್ರಾ ಕೂಡ ನಿಮಗೆ ಸಿಗುತ್ತೆ. ಈ ಫೋನಿನ ರಿಯರ್ ಕ್ಯಾಮ್ರಾದಲ್ಲಿ ನೀವು 4K at 30 FPS ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಮತ್ತು ಇದರ ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು 1080p at 30 FPS ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು.
ಈ ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಇರೋದ್ರಿಂದ ಸೌಂಡ್ ಕ್ವಾಲಿಟಿ ಸೂಪರ್ ಆಗಿದೆ ಮತ್ತು ಇದು ಯಾವುದೇ 3.5mm ಜಾಕ್ ಸಪೋರ್ಟ್ ಮಾಡಲ್ಲ. ನೀವು ಬೇಕಾದರೆ ಬ್ಲೂಟೂತ್ ಹೆಡ್ಫೋನ್ಸ್ ಅಥವಾ ಇಯರ್ಬಡ್ಸ್ ಅನ್ನು ನೀವು ಯೂಸ್ ಮಾಡ್ಬೋದು. ಬನ್ನಿ ಈ ಫೋನಿನ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ OnePlus Nord 2 5G ಫೋನ್ನಲ್ಲಿ MediaTek Dimensity 1200 AI ಆಕ್ಟಾ-ಕೋರ್ ಪ್ರೊಸೆಸರ್ ಹೊಂದಿದೆ ಮತ್ತು ಇದು ಡ್ಯುಯಲ್ 5G ನೆಟ್ವರ್ಕ್ ಸಪೋರ್ಟ್ ಮಾಡುತ್ತೆ. ಈ ಫೋನಿನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ Oxygen OS 11.3 ಬೇಸ್ಡ್ ಆನ್ Android 11 ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ. ಈ ಫೋನಿನ ಮೆಮೊರಿ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ 6GB 8GB ಮತ್ತು 12GB ವೇರಿಯಂಟಲ್ಲಿ ಇದು ಲಾಂಚ್ ಆಗಿದೆ. ಇದರಲ್ಲಿ 6GB ಮತ್ತು 8GB ವೇರಿಯಂಟ್ಗೆ 128 ಇಂಟರ್ನಲ್ ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತು 12GB ವೇರಿಯಂಟ್ಗೆ 256GB ಇಂಟರ್ನಲ್ ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತು ಇದು UFS 3.1 ಕೂಡ ಸಪೋರ್ಟ್ ಮಾಡುತ್ತೆ. ಬನ್ನಿ ಈ ಫೋನಿನ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಫೋನ್ನಲ್ಲಿ 4500 mAh ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಈ ಫೋನ್ 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡೋದ್ರಿಂದ ನೀವು ಕೇವಲ 30 ನಿಮಿಷದಲ್ಲಿ ನಿಮ್ಮ ಫೋನನ್ನು ಫುಲ್ ಚಾರ್ಜ್ ಮಾಡ್ಬೋದು. ಇದು ತುಂಬ ಒಳ್ಳೆ ವಿಷಯ. ಈ ಫೋನಿನ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ USB Type-C ಚಾರ್ಜಿಂಗ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಎಲ್ಲ ಎಸೆನ್ಷಿಯಲ್ ಸೆನ್ಸರ್ಸ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನಿನ ಪ್ರೈಸ್ ಡಿಸ್ಪ್ಲೇ ಮೇಲೆ ನಿಮಗೆ ಕೊಟ್ಟಿದ್ದೀನಿ. ನೀವೇನಾದರೂ 30,000 ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ಹುಡುಕ್ತಾ ಇದ್ದೀರಾ ಅಂದರೆ ನೀವು ಈ ಫೋನನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದು ನನ್ನ ಹಾನೆಸ್ಟ್ ರಿವ್ಯೂ. ಫೋನ್ ಸಖತ್ತಾಗಿದೆ. ಸೊ ಇದು ಆಗಿತ್ತು ನನ್ನ ಮೊಟ್ಟ ಮೊದಲ ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದೇ ರೀತಿ ಮತ್ತೆ ಹೊಸ ಫೋನ್ ರಿವ್ಯೂಸ್ ಮತ್ತು ಟೆಕ್ ನ್ಯೂಸ್ ಜೊತೆಗೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ. ನಿಮಗೇನಾದರೂ ಈ ಫೋನಿನ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.